ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ಹೆಮ್ಮೆ ಪಡುವಂಥ ವಿಚಾರ ಏನಂತಂದರೆ ಮನುಷ್ಯನ ಬದುಕಿನ ಮೌಲ್ಯಗಳನ್ನು ಗುಟ್ಟುಗಳನ್ನು ತಿಳ್ಕೊಳ್ಳೋಣ. ಆ ಗುಟ್ಟು ಅನ್ನೋದೇ ಭಗವಂತ. ನಾವು ಹೇಳ್ತೀವಿ ಭಗವಂತ ಎಲ್ಲೋ ಒಂದು ಶಕ್ತಿ ನನ್ನನ್ನು ಕಾಪಾಡ್ತಾ ಇದೆ ಹೇಳ್ತೀವಲ್ಲ. ಹೌದು ಗುರುಗಳೇ, ಹೇಳ್ತೀವಿ. ಅದು ನಮಗೆ ಕಾಣಿಸಲ್ಲ. ಹೌದು ಅಲ್ವಾ? ಹಾಗಿದ್ದ ಮೇಲೆ ನಾವು ಅದನ್ನು ಪ್ರೆಸೆಂಟ್ ಮಾಡ್ಕೋತೀವಿ ಸೆಕ್ಯೂರಿಟಿಗೆ. ದೇವರು ಅಂತ ಒಬ್ಬಿದ್ದಾನೆ. ಆ ಬದುಕಿಗೆ ಇರ್ತಕ್ಕಂತಹ ಆ ಒಂದು ಶಕ್ತಿಯಿಂದ ನಾವು ಮುಂದೆ ಹೋಗ್ತೀವಿ. ಆದರೆ ಹೊರೆಯನ್ನು ಭಗವಂತನ ಮೇಲೆ ಹಾಕೋದು ತಪ್ಪು. ನಮ್ಮ ಜನ ತುಂಬ ಸೋಮಾರಿತನ ಜನ ಮಾಡೋ ಕೆಲಸ ಏನು ಅಂದರೆ ಎಲ್ಲ ದೇವ್ರ ಮೇಲೆ ಹಾಕ್ಬಿಡೋದು. ಹೌದು, ಇದೇ ತಾನೇ ಮಾಡ್ತಾ ಇರೋದು. ಅಲ್ಲಿಗೆ ದೇವ್ರನ್ನ ನಾವು ಮೋಸ ಮಾಡ್ತಾ ಇದ್ದೀವಾ ಅಥವಾ ದೇವ್ರ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾವು ಅರ್ಥ ಮಾಡ್ಕೊಳ್ಳೋದೇ ಗುಟ್ಟು. ನಾವು ಅರ್ಥ ಮಾಡ್ಕೊಳ್ಳಿ ಅಂತಾನೆ ಮಗು ಬರೋದು. ಹೌದು, ಜೀವನದಲ್ಲಿ ಒಂದು ಮಹತ್ಕರವಾಗಿರ್ತಕ್ಕಂಥ ಒಂದು ಜನನವಾದರೆ ಅದರ ಗುಟ್ಟು ಏನು ಅಂದರೆ ನಿನ್ನ ಸತ್ಯವನ್ನು ನೀನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ಯಾ ನೋಡ್ಕೋ. ಇಲ್ಲಿ ಗಂಡು ಹೆಣ್ಣು ಅರ್ಥ ಮಾಡಿಕೊಂಡು ಮಗು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಮಾಡ್ಕೋತಾ ಇದ್ದಾರಾ? ಇಲ್ಲ ಗುರುಗಳೇ, ಮಗು ಬೇಕು. ಹೌದು, ಬಟ್ ಆ ಮಗು ಪಡೆಯೋದಿಕ್ಕೆ ನಮ್ಮಿಬ್ಬರ ಪ್ರಯತ್ನ ಯಾವುದು? ಫೇಲ್. ಹೌದಲ್ಲ? ಹೌದು. ಮಗು ಮಾಡ್ಕೊಳ್ಳೋದು ಅಷ್ಟೇ, ಮದುವೆ ಮಾಡ್ಕೊಳ್ಳೋದು ಅಷ್ಟೇ. ಮದುವೆ ಯಾಕೆ ಮಾಡ್ಕೋಬೇಕು ಗೊತ್ತಿಲ್ಲ, ಮನೆ ಯಾಕೆ ಕಟ್ಟಬೇಕು ಗೊತ್ತಿಲ್ಲ. ಇವು ಮೂರಲ್ಲಿ ಕಂಪ್ಲೀಟ್ ಫೇಲ್. ಅದಕ್ಕೋಸ್ಕರವಾಗಿ ಈ ಗುಟ್ಟು ಅಂತಕ್ಕಂತಹ ವಿಚಾರ ಯಾವುದಪ್ಪ ಅಂತಕ್ಕಂಥದ್ದನ್ನು ಭಗವಂತನ ಮೂಲವಾಗಿ ನಡೆಯುತ್ತೆ ಹುಟ್ಟು ಸಾವು ಅಂತಕ್ಕಂಥದ್ದು. ಇದಕ್ಕೆ ಮತ್ತೆ ಹುಟ್ಟುತ್ತೆ ಮತ್ತೆ ಸಾಯುತ್ತೆ ಅಂದರೆ ಅದು ಭಗವಂತನ ನಿಯಮ ಅಲ್ಲ. ಹುಟ್ಟಿದ ವ್ಯಕ್ತಿ ಮತ್ತೆ ಯಾವುದೇ ಕಾರಣಕ್ಕೂ ಸತ್ತ ವ್ಯಕ್ತಿ ಮತ್ತೆ ಹುಟ್ಟುವುದಿಲ್ಲ, ಹುಟ್ಟಬಾರದು. ಇದು ಭಗವಂತನ ಆಜ್ಞೆ. ನೀನೆಲ್ಲವನ್ನು ಕಳ್ಕೊಂಡು ಏನೇನು ಕಳೀಬೇಕು, ಮಾಡದೇ ಇರೋದು ಮಾಡಿದ್ದೀಯಾ, ಹೇಳದೇ ಇರೋದು ಹೇಳಿದ್ದೀಯಾ, ಇದನ್ನು ಕಳ್ಕೊಳ್ಳೋದಕ್ಕೆ ಭಗವಂತ ಜನ್ಮವನ್ನು ಕೊಡ್ತಾನೆ. ಅದು ಹೆಂಗೆ ಅದು ಕೊಡ್ತಾನೆ? ಎಷ್ಟೋ ಜನ್ಮಗಳು ಎತ್ತಿರ್ತೀವಿ ನಾವು, ಒಂದು ಕೂತು ಮಾತಾಡ್ತೀವಿ. ಆ ಜನ್ಮಗಳಿಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಎಷ್ಟೋ ಮಕ್ಕಳು ನನಗೆ ನಾಯಿ ಬೇಕು ಅನ್ನತ್ತೆ, ಇನ್ನೊಂದು ಮಗು ನನಗೆ ಗಿಳಿ ಬೇಕು ಅನ್ನತ್ತೆ, ಇನ್ನೊಂದು ಮಗು ನನಗೆ ಹಾವು ಬೇಕು ಅನ್ನತ್ತೆ, ಇನ್ನೊಂದು ಮಗು ಯಾವ್ದಾದ್ರು ದೊಡ್ಡ ಪ್ರಾಣಿ ನೋಡಿದ್ರೆ ನನಗೆ ಅದು ಬೇಕು ಅನ್ನತ್ತೆ. ಕೊನೆಗೆ ಅವ್ರು ಬೊಂಬೆನಾದ್ರು ತಂದು ಕೊಡಬೇಕು, ಆ ಮಗು ಸುಮ್ಮನೆ ಆಗತ್ತೆ. ಇದರ ಅರ್ಥ ಏನು ಅಂದರೆ ರಿಲೇಷನ್ಶಿಪ್ ಅದು ಕಟ್ಟಾಗಿರುತ್ತಲ್ವಾ. ಮಗು ಮನುಷ್ಯ ರೂಪ ತಾಳಿರುತ್ತಲ್ಲ, ಮೊದಲು ಆ ಪ್ರಾಣಿಯ ರೂಪ ದೇಹದಲ್ಲಿ ಇತ್ತಿದು. ಅದಕ್ಕೆ ಅದು ಫ್ರೆಂಡ್ಶಿಪ್ ಅದು ಬೇಕು, ರಿಲೇಷನ್ಶಿಪ್ ಬೇಕದು. ಅರ್ಥ ಆಗ್ತಾ ಹೇಳ್ತಾ ಇರೋದು. ಕೆಲವರಿಗೆ ತುಂಬ ಬೇಜಾರಾಗುವಂತ ಇಷ್ಟಪಡ್ತಾರೆ. ಅಯ್ಯೋ ಇದು ಏನಪ್ಪ, ಇದು ಏನೇನೋ ಕೇಳುತ್ತಲ್ಲ ಈ ಮಗು ಅಂತ ತಂದೆ ತಲೆ ಕೆಚ್ಕೋಬೇಕಾಗತ್ತೆ. ಕೆಲವು ಮಕ್ಕಳು ಏನು ಬಡಲ್ಲ, ಎಲ್ಲ ಕಂಡ್ರೆ ಭಯ ಬೀಳ್ತವೆ. ಸೊ ಇದೆಲ್ಲ ಏನಕ್ಕೆ ಅಂತಂದರೆ ಮನುಷ್ಯನ ಜನ್ಮ ಅಂತಕ್ಕಂಥದ್ದನ್ನು ನಾವು ಯಾವ ರೀತಿ ಬಳಸ್ತೀವಿ ಅದರ ಮೇಲೆ ನಮ್ಮ ಜೀವನ, ನಮ್ಮ ಜನ್ಮ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಬದಲಾವಣೆಗೆ ಮೂಲ ಕಾರಣ ಏನು ಅಂತ ಇವತ್ತು ತಿಳ್ಕೊಬೇಕಾಗತ್ತೆ.